ಗಾಯಕಿ ವಾರಿಜಾಶ್ರೀಯನ್ನ ವರಿಸಿದ ರಘು ದೀಕ್ಷಿತ್. ಹೊಸ ಜೀವನಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ಜೋಡಿ. ರಘು ವಾರಿಜಾಶ್ರೀ ನಡುವೆ 16 ವರ್ಷ ವಯಸ್ಸಿನ ಅಂತರ. ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಘು ದೀಕ್ಷಿತ್ ಅವರು ತಮ್ಮ ಬಹುಭಾಷಾ ಜಾನಪದ ಸಂಗೀತಕ್ಕಾಗಿ ಪ್ರಖ್ಯಾತಿಯನ್ನ ಗಳಿಸಿರುವಂತಹ ಗಾಯಕ. ಅವರ ಬ್ಯಾಡ್ ದಿ ರಘು ದೀಕ್ಷಿತ್ ಪ್ರಾಜೆಕ್ಟ್ ದೇಶ ವಿದೇಶಗಳಲ್ಲೂ ಕೂಡ ಜನಪ್ರಿಯತೆಯನ್ನ ಗಳಿಸಿದೆ. ಸದ್ಯ ಕನ್ಸರ್ಟ್ಗಳಲ್ಲಿ ಸಖತ್ತಾಗಿ ಬ್ಯುಸಿಯಾಗಿರುವಂತಹ ರಘು ದೀಕ್ಷಿತ್ ಅವರು ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿದ್ದಾರೆ. ಖ್ಯಾತ ಗಾಯಕ ಹಾಗೆ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಅವರು 2ನೇ ಬಾರಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಗಾಯಕಿ ವಾರಿಜಾಶ್ರೀ ವೇಣುಗೋಪಾಲ್ ಅವರನ್ನ ವರಿಸಿದ್ದಾರೆ. ಮದುವೆ ಸಮಾರಂಭವು ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಜಯನಗರದ ಶ್ರೀ ಸಾಯಿ ಕನ್ವೆನ್ಷನ್ ಹಾಲ್ನಲ್ಲಿ ನೆರವೇರಿತು. ಮದುವೆಗೆ ಸಂಬಂಧಿಸಿದ ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನವದಂಪತಿಗಳಿಗೆ ಅಭಿಮಾನಿಗಳು ಹಾಗೂ ಚಿತ್ರರಂಗದ ಆಪ್ತರು ಕೂಡ ಅಭಿನಂದಿಸಿದ್ದಾರೆ. ಅಂದಹಾಗೆ ರಘು ದೀಕ್ಷಿತ್ ಮತ್ತು ವಾರಿಜಾಶ್ರೀ ನಡುವೆ 16 ವರ್ಷ ವಯಸ್ಸಿನ ಅಂತರ ಇದೆ. ವಾರಿಜಾಶ್ರೀ ಅವರಿಗೆ 34 ವರ್ಷ ಆದರೆ ರಘು ಅವರಿಗೆ 50 ವರ್ಷ. ವಾರಿಜಾ ಅವರು ಮೂಲತಃ ಬೆಂಗಳೂರಿನವರು. ಸಂಗೀತ ಹಾಗೂ ಜಾಜ್ ಸಂಗೀತದ ಸಂಯೋಜನೆಯ ಕರ್ನಾಟಿಕ್ ಸ್ಮಾರ್ಟ್ ಸಿಂಗಿಂಗ್ ಕಲೆಯ ಸೃಷ್ಟಿಕರ್ತೆ. ಈಕೆ ಜೆಸ್ಸಿ 4 ಆಲ್ಬಮ್ಗಾಗಿ ಜೇಕಬ್ ಕೊಲ್ಲಿಯಾರ್ ಹಾಗೆ ಅನುಷ್ಕಾ ಶಂಕರ್ ಜೊತೆಗೆ ಗ್ರಾಮಿ ನಾಮಿನೇಷನ್ ಅನ್ನ ಪಡೆದಿದ್ದಾರೆ. ರಘು ಮತ್ತು ವಾರಿಜಾ ಇಬ್ಬರು ಕೂಡ ಸಂಗೀತ ಕ್ಷೇತ್ರದ ಹಿನ್ನೆಲೆಯವರಾಗಿರೋದ್ರಿಂದಾಗಿ ಆರಂಭದ ಪರಿಚಯ ಸ್ನೇಹಕ್ಕೆ ತಿರುಗಿ ನಂತರ ಪ್ರೀತಿಗೆ ಬದಲಾಗಿ ಇದೀಗ ವೈವಾಹಿಕ ಸಂಬಂಧದೊಂದಿಗೆ ಗಟ್ಟಿಯಾಗಿದೆ. ಕಳೆದ ಫೆಬ್ರವರಿಯಲ್ಲಿ ರಘು ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ವಾರಿಜಾಶ್ರೀ ಅವರ ಗ್ರಾಮಿ ನಾಮಿನೇಷನ್ ಅನ್ನ ಅಭಿನಂದಿಸಿ ಸ್ನೇಹಿತೆ ಅಂತ ಹೇಳಿ ಉಲ್ಲೇಖ ಮಾಡಿದ್ರು. ಇದಾದ ಕೆಲವೇ ತಿಂಗಳಿನಲ್ಲಿ ತಮ್ಮಿಬ್ಬರ ಪ್ರೀತಿಯ ವಿಚಾರವನ್ನ ಹಂಚಿಕೊಂಡಿದ್ರು. ಇದೀಗ ಮದುವೆಯ ಮೂಲಕವಾಗಿ ಅಧಿಕೃತವಾಗಿ ತಮ್ಮ ಸಂಬಂಧವನ್ನ ದೃಢೀಕರಿಸಿದ್ದಾರೆ. ವಾರಿಜಾಶ್ರೀ ಜೊತೆಗಿನ ಪ್ರೇಮ ಸಂಬಂಧದ ಬಗ್ಗೆ ಈ ಹಿಂದೆ ಮಾತನಾಡಿದ ರಘು ದೀಕ್ಷಿತ್, ನಾನು ನಿಜವಾಗಿಯೂ ಕೂಡ ಊಹೆ ಮಾಡಿರಲಿಲ್ಲ. ಉಳಿದ ಜೀವನವನ್ನ ಒಂಟಿಯಾಗಿ ಕಳೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದೆ. ಆದರೆ ಜೀವನವು ತನ್ನದೇ ಆದ ಪ್ಲಾನ್ ಹೊಂದಿತ್ತು. ನಮ್ಮಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಆರಂಭ ಆಯಿತು. ಅದು ಪ್ರೀತಿಯಾಗಿ ಬೆಳೀತು. ನಾವಿಬ್ಬರು ಕೂಡ ಒಂದೇ ರೀತಿಯ ಆಸಕ್ತಿಗಳನ್ನ ಹಂಚಿಕೊಳ್ಳುತ್ತೇವೆ. ಜೊತೆಗೆ ನಮ್ಮಿಬ್ಬರ ನಡುವೆ ಗಟ್ಟಿಯಾದ ಬಂಧವಿದೆ. ವಾರಿಜಾಶ್ರೀ ಅವರ ಹಿರಿಯರ ಆಶೀರ್ವಾದದೊಂದಿಗೆ ಹೊಸ ಅಧ್ಯಾಯವನ್ನ ಆರಂಭ ಮಾಡೋದಕ್ಕೆ ಉತ್ಸಾಹನಾಗಿದ್ದೇನೆ ಅಂತ ಹೇಳಿ ಈ ಹಿಂದೆ ರಘು ಅವರು ಹೇಳಿದರು. ಅಂದಹಾಗೆ ರಘು ದೀಕ್ಷಿತ್ ಅವರು 2005ರಲ್ಲಿ ನೃತ್ಯಗಾರ್ತಿ ಮಯೂರಿ ಉಪಾಧ್ಯಾಯ ಅವರನ್ನ ಮದುವೆ ಆಗಿರ್ತಾರೆ. ಭಿನ್ನಾಭಿಪ್ರಾಯಗಳಿಂದಾಗಿ ಇಬ್ಬರು ಕೂಡ 2016ರಿಂದ ದೂರ ಆಗಿದ್ದು 2019ರ ಜೂನ್ನಲ್ಲಿ ಬೆಂಗಳೂರು ಕುಟುಂಬ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು. ಅದೇ ವರ್ಷ ಡಿಸೆಂಬರ್ 9ರಂದು ವಿಚ್ಛೇದನವನ್ನ ಕೂಡ ಪಡೆದುಕೊಂಡಿದ್ರು. ಇದೀಗ ಮತ್ತೊಮ್ಮೆ ವೈವಾಹಿಕ ಜೀವನಕ್ಕೆ ರಘು ಅವರು ಕಾಲಿಟ್ಟಿರುವಂಥದ್ದು. ಇನ್ನೇ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.